ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ಇದೇ ತಿಂಗಳು 31ರಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಂದ ಗಂಟ್ಲಮಲ್ಲಮ್ಮ ಡ್ಯಾಂಗೆ ಗುದ್ದಲಿ ಪೂಜೆ. ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ. ಭಾಗ್ಯನಗರ ಪಾತಪಾಳ್ಯ ಬಳಿ ನಿರ್ಮಾಣವಾಗುವ ಗಂಟ್ಲಮಲ್ಲಮ್ಮ ಡ್ಯಾಂ ಕಾಮಗಾರಿಯನ್ನ ಜನವರಿ 31ರಂದು ಭೂಮಿ ಪೂಜೆ ನೆರವೇರಿಸಲು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನವೊಲಿಸಿದ್ದೇನೆ ಅಂತ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ತಿಳಿಸಿದ್ದಾರೆ. ತಾಲೂಕಿನ ಪಾತಪಾಳ್ಯ ಹೋಬಳಿ ಗಂಟ್ಲಮಲ್ಲಮ್ಮ ಡ್ಯಾಂ ನಿರ್ಮಾಣವಾಗುವ ಸ್ಥಳವನ್ನು ಅಧಿಕಾರಿಗಳೊಂದಿಗೆ ಪರಿಶೀಲನೆ ನಡೆಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾನು ಚುನಾವಣಾ ಸಂದರ್ಭದಲ್ಲಿ ತಾಲೂಕಿನ ಎಲ್ಲಾ ಕೆರೆಗಳಿಗೂ ನೀರು ಹರಿಸುತ್ತೇನೆ. ಒಂದು ವೇಳೆ ನೀರು ಹರಿಸದೇ ಇದ್ರೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ ಅಂತ ಭರವಸೆ ನೀಡಿದ್ದೆ. ಅದರಲ್ಲೂ ಪಾತಪಾಳ್ಯ ಬಳಿ ಗಂಟ್ಲಮಲ್ಲಮ್ಮ ಡ್ಯಾಂ ನಿರ್ಮಾಣ ಮಾಡಿ ಜನರಿಗೆ ಶುದ್ಧ ಕುಡಿಯುವ ನೀರು ಕೊಡ್ತೇನೆ ಅಂತ ಸಹ ಹೇಳಿದೆ. ಅದರಂತೆ ಇಂದು ಎತ್ತಿನಹೊಳೆ ಯೋಜನೆಯ ಅಧಿಕಾರಿಗಳು, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖಾ ಅಧಿಕಾರಿಗಳು, ಎಚ್ಎನ್ ವ್ಯಾಲಿ ಯೋಜನೆ ಇಲಾಖೆಯ ಅಧಿಕಾರಿಗಳು ಹಾಗೂ ಭೂ ಸ್ವಾಧೀನ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿದ್ದೇವೆ. ನನ್ನ ಉದ್ದೇಶ ಇಷ್ಟೇ. ಸುಮಾರು 190 ಕೋಟಿ ರೂಪಾಯಿಗಳ ವೆಚ್ಚದ ಎತ್ತಿನಹೊಳೆ ಯೋಜನೆಯಿಂದ ಪಾತಪಾಳ್ಯ, ಗೂಳೂರು ಹೋಬಳಿಗಳ ಹಾಗೂ ಚೇಳೂರು ತಾಲೂಕಿನ ಹಳ್ಳಿಗಳ ಎಲ್ಲ ಕೆರೆಗಳಿಗೆ ನೀರು ಹರಿಸಲು ಬದ್ಧನಾಗಿದ್ದೇನೆ. ಹಾಗೆ ಗುಡಿಬಂಡೆ ತಾಲೂಕಿನ ಕಾಟೇನಹಳ್ಳಿ ವ್ಯಾಪ್ತಿಯಲ್ಲಿ ಬರುವ ಚಿತ್ರಾವತಿ ಬಳಿ ಮತ್ತೊಂದು ಬೃಹತ್ ಡ್ಯಾಮ್ ಅನ್ನು ನಿರ್ಮಾಣ ಮಾಡಿ ಅಲ್ಲಿಂದ ಪೈಪ್ಲೈನ್ ಹಾಕಿ ನೀರು ತುಂಬಿಸಬೇಕು ಅಂತ ಸಹ ಯೋಜನೆ ಇದೆ. ಅದನ್ನು ಮಾಡ್ತೇನೆ. ಒಟ್ಟಿನಲ್ಲಿ ಜನರಿಗೆ ಶುದ್ಧ ಕುಡಿಯುವ ನೀರು ಕೊಡೋದೇ ನನ್ನ ಮುಖ್ಯ ಗುರಿ. ಇಂತಹ ಬೃಹತ್ ಡ್ಯಾಮ್ ಕಾಮಗಾರಿಗಳನ್ನು ನಿರ್ಮಾಣ ಮಾಡಲು ರೈತರು ಡ್ಯಾಮ್ಗೆ ಒಳಪಟ್ಟಿರುವ ತಮ್ಮ ಜಮೀನನ್ನು ಸ್ವಯಂ ಪ್ರೇರಣೆಯಿಂದ ಬಿಟ್ಟುಕೊಡಬೇಕು. ಈಗಾಗಲೇ ಹಲವು ರೈತರು ತಮ್ಮ ಜಮೀನು ಬಿಟ್ಟುಕೊಡಲು ಸಿದ್ಧರಾಗಿದ್ದಾರೆ. ಎಲ್ಲ ಪ್ರಕ್ರಿಯೆಗಳು ಮುಗಿದ ನಂತರ ಇದೇ ತಿಂಗಳ ಜನವರಿ 31ರಂದು ಗಂಟ್ಲಮಲ್ಲಮ್ಮ ಡ್ಯಾಂ ಕಾಮಗಾರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಂದ ಗುದ್ದಲಿ ಪೂಜೆ ನೆರವೇರಿಸಿ 2027 ಕೊನೆ ಅಥವಾ 2028ರ ಆರಂಭದ ವೇಳೆಗೆ ಕೆರೆಗಳಿಗೆ ನೀರು ಹರಿಸಲು ಚಾಲನೆ ನೀಡಲಾಗುವುದು ಅಂದರು. ಖಂಡಿತವಾಗ್ಲೂ ಎಲ್ಲರಿಗೂ ಇದ್ದರೆ ರಾಮರಾಜ್ಯ ಆಗೋದ್ರಲ್ಲಿ ಎರಡನೇ ಮಾತೇ ಇಲ್ಲ ನಮ್ಮ ಒಂದು ದೇಶ. ಆದ್ದರಿಂದ ನಮ್ಮ ಮುಖ್ಯಮಂತ್ರಿಗಳು ಇವತ್ತು ಏನು ಒಂದು ದೇವರಾಜಗಿಂತ ಹೆಚ್ಚಿಗೆ CM ಆಗಿ ಈ ರಾಜ್ಯವನ್ನು ಆಳಿದ್ದಾರಲ್ಲ, ಖಂಡಿತವಾಗ್ಲೂ ಇನ್ನಷ್ಟು ಅವರು ಆಳಬೇಕು ಅಂತ ನನ್ನ ಆಸೆ. ಖಂಡಿತವಾಗ್ಲೂ ಅವ್ರಿಗೆ ಒಳ್ಳೆಯ ಒಂದು ದೂರದೃಷ್ಟಿ ಇದೆ. ಅಂಥ ಮುಖ್ಯಮಂತ್ರಿಗಳು ಇಷ್ಟು ದಿನ ಒಂದು ಉತ್ತಮ ಆಡಳಿತ. ಈ ಸಂದರ್ಭದಲ್ಲಿ ದರಾಖಾಸ್ತು ಸಮಿತಿ ಸದಸ್ಯ ಬುರಮಡುಗು ನರಸಿಂಹಪ್ಪ, ಎತ್ತಿನಹೊಳೆ ಯೋಜನೆ ಇಲಾಖೆ ಎಇ ಯೋಗೀಶ್, ಎಚ್ಎನ್ ವ್ಯಾಲಿ ಯೋಜನೆಯ ಎಇ ಪ್ರದೀಪ್, ಸಣ್ಣ ನೀರಾವರಿ ಇಲಾಖೆಯ ಎಇ PR ಸುನಿಲ್, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಎಇ ಮಹೇಶ್, ಭೂ ಸ್ವಾಧೀನಾಧಿಕಾರಿ ಕಿಶನ್, ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ, ಪಾತಪಾಳ್ಯ ಆರಕ್ಷಕ ಉಪನಿರೀಕ್ಷಕ ಅನ್ಸರ್ ಪಾಷಾ, ಸಹಾಯಕ ಆರಕ್ಷಕ ಉಪನಿರೀಕ್ಷಕ ರಾಜು, ಮಿಟ್ಟೆಮರಿ PDO ವೆಂಕಟೇಶಪ್ಪ, ಸದಸ್ಯ ನರಸಾರೆಡ್ಡಿ, ಗ್ರಾಮ ಲೆಕ್ಕಾಧಿಕಾರಿ ಪ್ರೀತಂ, ಮುಖಂಡರಾದ ಗೋಪಿ, ವಿಷ್ಣುವರ್ಧನ ರೆಡ್ಡಿ, ಗುಟ್ಟಪಾಳ್ಯ ಶ್ರೀನಿವಾಸ್, ನಲ್ಲಮಲ್ಲೆಪಲ್ಲಿ ನಾಗರಾಜು, ತಿಮ್ಮಪ್ಪಲ್ಲಿ ನಾಗರಾಜು, ಸುಬ್ಬಿರೆಡ್ಡಿ, GB ಶ್ರೀನಿವಾಸರೆಡ್ಡಿ ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು. ಸುಬ್ಬು, ಭಾಗ್ಯನಗರ, ಸುಮನ್ ಟಿವಿ.